ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿ4 ನ್ಯೂಸ್. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಇವತ್ತು ಡಿಮೆನ್ಷಿಯಾ ಬಗ್ಗೆ ನಾವಿವತ್ತು ಮಾತನಾಡಲಿಕ್ಕಿದ್ದೇವೆ. ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನರವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಮಲಾ ಕ್ರಿಸ್ಟಿನಾ ಕೊಲಾಸೋಕೆ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಡಿಮೆನ್ಷಿಯಾ ಅಂತ ಅಂದರೆ ಏನು ಅಂತ? ಸೊ ಬೇಸಿಕ್ಲಿ ಆ್ಯಕ್ಚುಲಿ ಡಿಮೆನ್ಷಿಯಾ ಅಂಡರ್ ತುಂಬ ಸಿಂಪ್ಟಮ್ಸ್ಗಳು ಬರ್ತದೆ. ಇನ್ ಜನರಲ್ ಕನ್ನಡದಲ್ಲಿ ನಾವು ಅದಕ್ಕೆ ಮರುವು ಕಾಯಿಲೆ ಅಂತ ಹೇಳ್ತೀವಿ. ಸೊ ಇದರ ಮೇನ್ ಸಿಂಪ್ಟಮ್ ಮೆಮರಿ ಲಾಸ್. ಸೊ ಇದರಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಸಹಜವಾದ ಮಾಡ್ತಾ ಇರುವ ಕೆಲಸದಲ್ಲಿ ನಮಗೆ ನಾವು ಫಾರ್ ಎಕ್ಸಾಂಪಲ್ ವಸ್ತು ಎಲ್ಲಿಟ್ಟಿದ್ದೀವಿ, ಕಿಚನಲ್ಲಿ ಸ್ಟೋವ್ ಆನ್ ಮಾಡಿ ಬಿಟ್ಟಿದ್ದೀರಿ, ಸ್ವಿಚ್ ಆಫ್ ಆನ್ ಮಾಡಿ ಬಿಟ್ಟಿದ್ದೀರಿ, ಅದು ಇನಿಷಿಯಲ್ ಸಿಂಪ್ಟಮ್. ಸೊ ಬೇಸಿಕ್ಲಿ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಕಾಗ್ನಿಟಿವ್ ಫಂಕ್ಷನಿಂಗಲ್ಲಿ ಮೆಮರಿ ಇಫೆಕ್ಟ್ ಆಗುವಾಗ ನಾವು ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಡಿಮೆನ್ಷಿಯಾದಲ್ಲಿ ಮರವು ಎಫೆಕ್ಟ್ ಆಗಬಹುದು, ಬೇರೆ ನಮ್ಮ ಜಡ್ಜ್ಮೆಂಟ್ ಅಂದರೆ ಏನಾದರೂ ನಿರ್ಧಾರ ತಗೊಳ್ಳಿಕ್ಕಿದ್ರೆ ಅಥವಾ ನಮ್ಮ ವ್ಯಕ್ತಿತ್ವದಲ್ಲಿ ಬಿಹೇವಿಯರಲ್ಲಿ ಚೇಂಜ್ ಆಗೋದು ಅದು ಕೂಡ ಆಗಬಹುದು. ಬಟ್ ಅದು ಸ್ವಲ್ಪ ರೇರ್. ಓಕೆ, ಇದು ಡಿಮೆನ್ಷಿಯಾ ಅಂತ ಅಂದ್ರೆ ಹೌದು. ಇದು ಈಗ ಕಾಮನ್ ಏಜ್ ಅವರು ಅಂದ್ರೆ ಇಂಥ ಏಜ್ ಅವರಲ್ಲಿ ಕಾಮನ್ ಅಂದ್ರೆ ಸೊ ಯೂಶುವಲಿ ಡಿಮೆನ್ಷಿಯಾ 60 ವರ್ಷದ ನಂತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ರೇರ್ ಆದ ಡಿಮೆನ್ಷಿಯಾ ಕಾಯಿಲೆ ಇದೆ, ಅದು ಕಮ್ಮಿ ಪ್ರಾಯದಲ್ಲಿ, ಇನ್ಫ್ಯಾಕ್ಟ್ ಈವನ್ ಆಫ್ಟರ್ 45 ಇಯರ್ಸ್ ಆಫ್ ಏಜ್ ಬರಬಹುದು. ಬಟ್ ಅದು ತುಂಬಾ ರೇರ್. ಇನ್ ಜನರಲ್ ನಾವು ಗಮನಿಸಿರು, ನಾವು ಅಟೆನ್ಷನ್ ಕೊಡಬೇಕು ಅಬೌವ್ ದಿ ಏಜ್ ಆಫ್ 60 ಇಯರ್ಸ್. ಓಕೆ ಓಕೆ, ಹಾಗಾದ್ರೆ ನಾವು 60 ಇಯರ್ಸ್ಗಿಂತ ಜಾಸ್ತಿ ಯಾರಿರ್ತಾರೋ ಅವರು ಸ್ವಲ್ಪ ಇದ್ರ ಬಗ್ಗೆ ಅಲರ್ಟ್ ಆಗಬೇಕು. ಎಕ್ಸಾಕ್ಟ್ಲಿ, ಇದರ ವಿಚಾರ ಅವ್ರಿಗೆ ಗೊತ್ತಿರಬೇಕು. ಸೊ ದಟ್, ಯಾಕಂದ್ರೆ ಹೆಚ್ಚಿನ ಅಂಶ ಈ ಮರು ಕಾಯಿಲೆ ಇರುವವರಿಗೆ ಕೆಲವು ಮೋಸ್ಟ್ ಆಗಿ ಅವರಿಗೆ ಗೊತ್ತಾಗ್ತದೆ ಏನೋ ಸರಿ ಇಲ್ಲ ಅಂತ, ಬಟ್ ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ಬೇರೆಯವರು ಗಮನ ಕೊಡಬೇಕು ಮನೆಯವರಲ್ಲಿ, ಇಲ್ಲದಿದ್ರೆ ಅದು ಮಿಸ್ ಆಗಿ ಹೋಗ್ತದೆ. ಈಗ ಕುಟುಂಬದಲ್ಲಿ ಸಾಮಾನ್ಯವಾಗಿ ಗಮನಿಸದೆ ಬಿಡುವಂತಹ ಡಿಮೆನ್ಷಿಯಾದ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂತ? ಓಕೆ, ಸೊ ಮೋಸ್ಟ್ ಕಾಮನ್ಲಿ ಏನಾಗ್ತದೆ ಅಂದ್ರೆ, ಏನಾದ್ರೂ ಮಾತಾಡ್ತಾ ಇರುವಾಗ ಪುನಃ ಅದೇ ಕೇಳೋದು. ಏನಾದ್ರೂ ಕಾನ್ವರ್ಸೇಷನ್ ನಡೀತು, ಅದು ಕಾನ್ವರ್ಸೇಷನ್ ಆಯ್ತಂತ ಮರೆತು ಹೋಗುದು. ಮತ್ತೆ ಇನ್ನೊಂದು ಏನಂದ್ರೆ, ಎಸ್ಪೆಷಲಿ ಇದು ಲೈಟ್ ಸ್ವಿಚ್ ಇದು ಟ್ಯಾಪ್ ಆನ್ ಮಾಡಿ ಅದನ್ನೇ ಇದು ಮಾಡುದು, ಅದು ನೆಕ್ಸ್ಟ್ ಸ್ಟೇಜ್ಗಳು. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಶಾಪಿಂಗ್ ಹೋಗುವಾಗ ಈಗ ಎಲ್ಲ ಗೂಗಲ್ ಪೇ, ಪೇಟಿಎಂ ಆಯ್ತು, ಬಟ್ ನಾವು ಹಣದ ವಿಚಾರದಲ್ಲಿ ಹೆಚ್ಚು ಹಣ ಕೊಡುದು, ಚೇಂಜ್ ಮಿಸ್ಟೇಕ್ ಆಗೋದು, ಅದು ಕೂಡ ಸಟಲ್ ಸಿಂಪ್ಟಮ್ಸ್. ನಾನು ಎಸ್ಪೆಷಲಿ ಇದು ಮಹಿಳೆಯರಲ್ಲಿ ಅವ್ರು ಈವನ್ ಜೆಂಟ್ಸ್ ಅಲ್ಲಿ ಅವರು ಶಾಪಿಂಗ್ ಹೋಗುವಾಗ ಏನೆಲ್ಲ ವಸ್ತುಗಳು ತರಬೇಕು ಅದನ್ನು ಮರೆತು ಹೋಗುದು. ಸೊ ಆ್ಯಂಡ್ ಇದೆಲ್ಲ ನಮ್ಮೆಲ್ಲರಿಗೂ ಕೂಡ ಆಗ್ತದೆ, ಬಟ್ ವಿಪರೀತವಾಗಿ ಪ್ರತಿ ಸಲ ಆಗ್ತಾ ಇದ್ರೆ ಮತ್ತೆ ಅದಕ್ಕೆ ನಾವು ಗಮನ ಕೊಡಬೇಕು. ಇದು ಮೋಸ್ಟ್ ಕಾಮನ್ ಡಿಮೆನ್ಷಿಯಾ ಸಿಂಪ್ಟಮ್ಸ್ಗಳು. ಬಟ್ ರೇರ್ ಆಗಿ ಕೆಲವು ಡಿಮೆನ್ಷಿಯಾ ಕಾಯಿಲೆ ಇದೆ, ಅದರಲ್ಲಿ ವ್ಯಕ್ತಿತ್ವ ಮಾತ್ರ ಬದಲಾವಣೆ ಆಗ್ತದೆ, ಅದು ಕೂಡ ನಾವು ಗಮನ ಕೊಡಬೇಕು. ಕಾಮ್ ಆಗಿರುವ ಯಾರೋ ಜನ ಮೈಲ್ಡ್ ಆಗಿರೋದು, ಸಡನ್ಲಿ ತುಂಬಾ ರೇಗಿಸುದು, ಎಗ್ರೆಷನ್ ಆಗೋದು, ಬೈಯುವುದು, ಜಗಳ ಆಡುದು, ಅವರ ವ್ಯಕ್ತಿತ್ವದಲ್ಲಿ ಈ ಸ್ವಭಾವ ಇರಲೇ ಇಲ್ಲ, ಆ ತರ ಸಡನ್ಲಿ ವ್ಯಕ್ತಿತ್ವದಲ್ಲಿ ಚೇಂಜ್ ಆಗೋದು, ಅದು ಕೂಡ ಇನಿಷಿಯಲ್ ಸಿಂಪ್ಟಮ್ಸ್ ಇರಬಹುದು. ಎಕ್ಸಾಕ್ಟ್ಲಿ, ಇದು ರೇರರ್ ಕಾಸ್, ಬಟ್ ಇದು ಕೂಡ ಇರಬಹುದು. ಅಂಡ್ ಪ್ರಾಬ್ಲಮ್ ಏನಂದ್ರೆ, ಜನರು ಫ್ಯಾಮಿಲಿಯವರು ಏನ್ ಅನ್ಕೊಳ್ತಾರೆ, ಇದು ಮಾನಸಿಕ ಸಮಸ್ಯೆ ಇರಬಹುದು. ಅಂಡ್ ಅದಕ್ಕೆ ಅಟ್ಲೀಸ್ಟ್ ಓಕೆ ಫೈನ್, ಮಾನಸಿಕ ಡಾಕ್ಟರ್ ಹತ್ರ ಅಟ್ಲೀಸ್ಟ್ ಹೋದ್ರೆ ಮತ್ತೆ ಅವರು ಓಕೆ ಫೈನ್ ಇದು ಇರಬಹುದು ಅಂತ ಅವರು ನಮ್ಗೆ ರೆಫರ್ ಕೊಡ್ಬೋದು. ಬಟ್ ಕೆಲವೊಮ್ಮೆ ಏನಾಗ್ತದೆ, ಇಲ್ಲ ಅದು ಹೋಗುದು ಬೇಡ, ಅದು ಆಸ್ಪತ್ರೆಗೇನೆ ಹೋಗುದಿಲ್ಲ. ಅಂಡ್ ರೇರ್ ಆಗಿ ಕೆಲವರು ದೆವ್ವ ಹಿಡಿಬಹುದಂತ ಕೂಡ ಹೇಳ್ತಾರೆ, ಬಿಕಾಸ್ ಸಡನ್ಲಿ ವ್ಯಕ್ತಿತ್ವ ಚೇಂಜ್ ಆಗಿದೆ ಅಲ್ಲ. ಸೊ ಕಾಮ್ ಆಗಿರೋ, ಸಡನ್ಲಿ ಏನಾದ್ರೂ ಚೇಂಜ್ ಆದ್ರೆ ಡೆಫಿನೆಟ್ಲಿ ನ್ಯೂರಾಲಜಿಸ್ಟ್ ಕನ್ಸಲ್ಟ್ ಆಗ್ಬೇಕು. ಈಗ ಯಾವ ಹಂತದಲ್ಲಿ ಈ ಕುಟುಂಬ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವ ಸ್ಟೇಜ್ಗೆ? ಓಕೆ, ಸೊ ಏನಂದ್ರೆ, ಎಲ್ಲರಿಗೂ ಸ್ವಲ್ಪ ಮರೆತು ಹೋಗ್ತದೆ, ಬಟ್ ಪುನಃ ಮರೆತೋಗುದು. ಆ್ಯಂಡ್ ಫಾರ್ ಎಕ್ಸಾಂಪಲ್ ತಮ್ಮ ಕೆಲಸಕ್ಕೆ ತೊಂದರೆ ಆಗೋದು. ಸೊ ನಾವು ಅದಕ್ಕೆ ಒಂದು ಟರ್ಮ್ ಹೇಳ್ತೀವಿ, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್. ಒಬ್ಬರು ತಮ್ಗೆಲ್ಲ ಕೆಲಸ ಮಾಡ್ತಾರೆ, ಮನೆಯನ್ನು ನಡೆಸ್ತಾರೆ, ಗ್ರಾಸರೀಸ್ ತರ್ತಾರೆ,
ಇಂತಹ ದಲ್ಲಿ ಚೇಂಜ್ ಬರುವುದು, ಪ್ರಾಬ್ಲಮ್ಸ್ ಆಗೋದು, ಊಟ ಮಾಡುವಾಗ ಮಿಸ್ಟೇಕ್ ಮಾಡೋದು, ಸಕ್ಕರೆ ಬದಲು ಉಪ್ಪು ಹಾಕೋದು, ಆ ತರ ಮಿಸ್ಟೇಕ್ಸ್ ಆರ್ ನಾಟ್ ಕಾಮನ್, ನಾಟ್ ಆಲ್ ಆಫ್ ಅಸ್ ಡೂ ಇಟ್. ಸೊ ಆ ತರ ಪುನಃ ಆಗ್ತಾ ಇರುವಾಗ ಡೆಫಿನೆಟ್ಲಿ ಅದೇ ಸ್ಟೇಜಿಗೆ ತೋರಿಸ್ಬೇಕು. ಯಾಕಂದ್ರೆ ದ ಅರ್ಲಿಯರ್ ವಿ ಐಡೆಂಟಿಫೈ ದ ಬೆಟರ್ ದ ಇವೆಂಚುವಲ್ ಪ್ರೋಗ್ನೋಸಿಸ್. ಅದಕ್ಕೆ ನಮಗೆ ಅಂಡ್ ಇನ್ಫ್ಯಾಕ್ಟ್ ಈವನ್ ಇಫ್ ನಾರ್ಮಲ್ ಏಜಿಂಗ್ ಇರಬಹುದು, ಬಟ್ ನಮಗೆ ಸ್ವಲ್ಪ ಮರೆತು ಹೋಗ್ತಾ ಇಂದ ಅನಿಸುವಾಗ ಒಂದು ಸಜೆಷನ್ ತಗೊಳ್ಳೋದು, ಒಂದು ಡೀಟೇಲ್ ಆಗಿ ಟೆಸ್ಟ್ ಮಾಡೋದು ಉತ್ತಮ ಅಂತ. ಓಕೆ, ಈಗ ಯಾರಿಗೆ ಡಿಮೆನ್ಷಿಯಾ ಬರುವಂತಹ ಸಾಧ್ಯತೆಗಳಿದೆ ಅದರದ್ದೇನಾದ್ರೂ ಈ ಡೇಂಜರಸ್ ಸೈನ್ಸ್ ಅಥವಾ ಏನಾದ್ರೂ ಇದೆಯಾ ಅಂತ ನೋಡಿ. ಇನ್ ಜನರಲ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಆಕ್ಚುಲಿ ಏಜ್. ಓಕೆ, ಸೊ ಅಬೌಟ್ ದಿ ಏಜ್ ಆಫ್ 60, ಅಬೌಟ್ ದಿ ಏಜ್ ಆಫ್ 75, ಅಬೌಟ್ ದಿ ಏಜ್ ಆಫ್ 80 ಆ ಥರ ರಿಸ್ಕ್ ಬಿಲ್ಡಪ್ ಆಗ್ತಾ ಹೋಗ್ತದೆ. ಫಸ್ಟ್ ಡಿಗ್ರಿ ಫ್ಯಾಮಿಲಿ ಅಂದ್ರೆ ನಮ್ಮ ಅಕ್ಕ, ತಮ್ಮ, ತಂಗಿ ಯಾರಿಗಾದ್ರೂ ಅಲ್ಝೈಮರ್ಸ್ ಆದ್ರೆ ಜನರಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ರಿಸ್ಕ್ ಇದೆ. ಶುಗರ್ ಪೇಷಂಟ್ಸ್, BP ಪೇಷಂಟ್ಸ್, ಸ್ಮೋಕಿಂಗ್ ಇಂತಹವರಲ್ಲಿ ಕೂಡ ಜಾಸ್ತಿ ರಿಸ್ಕ್ ಇದೆ. ಸೊ ಇದು ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ನಮ್ಮ ಲೈಫ್ ಸ್ಟೈಲ್, ನಮ್ಮ ಶೈಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಸೋಷಿಯಲ್ ಐಸೋಲೇಷನ್. ತಮ್ಮಷ್ಟಕ್ಕೆ ಇರೋದು, ಮಕ್ಕಳೆಲ್ಲ ಹೊರಗೆ ಇದ್ದಾರೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಹಿಯರಿಂಗ್ ಲಾಸ್, ದಟ್ ಈಸ್ ಸಮಥಿಂಗ್ ವಿ ಡೋಂಟ್ ಕಾಮನ್ಲಿ ಐಡೆಂಟಿಫೈ. ಆಕ್ಚುಲಿ ಏಜ್ ಅಲ್ಲಿ ಎಲ್ಲರಿಗೂ ಸ್ವಲ್ಪ ಕಿವಿ ಕಮ್ಮಿ ಕೇಳ್ತದೆ, ಅಂಡ್ ಕೆಲವರಿಗೆ ಏನು ಇದು ಮಿಷಿನ್ ಹಾಕುವಾಗ ಇರಿಟೇಷನ್ ಆಗ್ತದೆ, ಅಂಡ್ ದೇ ಥಿಂಕ್ ಇಟ್ಸ್ ಓಕೆ, ಏನಿದೆ ನಾವು ಮಾತಾಡ್ತೀವಿ, ಟೈಪ್ ಮಾಡ್ತೀವಿ, ಇದು ಮಾಡ್ತೀವಿ. ಬಟ್ ದಟ್ ಈಸ್ ಅ ಹಿಡನ್ ರಿಸ್ಕ್ ಫ್ಯಾಕ್ಟರ್. ನಮ್ಗೆ ಸರಿ ಕೇಳದಿರುವಾಗ ನಮ್ಗೆ ಡಿಮೆನ್ಷಿಯಾ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಶುಡ್ ಬಿ ಐಡೆಂಟಿಫೈಡ್ ಅಂಡ್ ಟ್ರೀಟೆಡ್. ಸೊ ಓವರ್ ಆಲ್ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ದಟ್ ವಿ ಶುಡ್ ಬಿ ಅವೇರ್ ಆಫ್. ಆಲ್ಕೋಹಾಲ್ ಮೋಸ್ಟ್ ಇಂಪಾರ್ಟೆಂಟ್, ಮರೆತು ಇದೆ ನೋಡಿ. ಲೈಟ್ ಆಗಿ ದಟ್ಸ್ ಅ ಡಿಫ್ರೆಂಟ್ ದಿಸ್ ಒನ್, ಬಟ್ ಹೆವಿ ಆಲ್ಕೋಹಾಲ್ ಕನ್ಸಂಪ್ಷನ್ ಗೆ ಡೈರೆಕ್ಟ್ಲಿ ನಮ್ಮ ಬ್ರೇನ್ ಕಾಗ್ನಿಟಿವ್ ಡಿಸ್ಫಂಕ್ಷನ್ ಆಗ್ತದೆ. ದಟ್ಸ್ ಅ ಡೈರೆಕ್ಟ್ ಕೋರಿಲೇಷನ್. ಇಂಡೈರೆಕ್ಟ್ ಕೂಡ ಇದೆ, ಅವರು ಬೀಳ್ತಾರೆ, ಫಿಟ್ಸ್ ಆಗ್ತದೆ, ಅದು ಎಲ್ಲ ಬೇರೆ. ಬಟ್ ಡೈರೆಕ್ಟ್ಲಿ ಎಕ್ಸೆಸ್ ಅಮೌಂಟ್ಸ್ ಆಫ್ ಆಲ್ಕೋಹಾಲ್ ಕ್ಯಾನ್ ಲೀಡ್ ಟು ಮೆಮರಿ ಲಾಸ್. ಈಗ ನಾರ್ಮಲ್ ಆಗಿ ಮರ್ತು ಹೋಗುದನ್ನೆಲ್ಲ ನಾವು ಕಾಮನ್ ಅಂತ ಅನ್ಕೋತೀವಿ. ನೋಡಿದ್ರೆ ಹೇಗೆ ಅನ್ಕೋತಾರೆ ಅಂದ್ರೆ ಅಯ್ಯೋ ಮರ್ತು ಬಿಟ್ಟೆ, ಅಷ್ಟು ಸಿಂಪಲ್ ಆಗಿ ತಗೋತಾರೆ. ಆಕ್ಚುಲಿ ಇದನ್ನ ಅಷ್ಟು ಸಿಂಪಲ್ ಆಗಿ ತಗೊಳ್ಳೋಂತ ವಿಷಯ ಅಲ್ಲ ಅಂತ ನೀವು ಹೇಳ್ತೀರಾ. ಎಕ್ಸಾಕ್ಟ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಮರೆತು ಹೋಯ್ತು, ನಾನು ವಸ್ತು ಎಲ್ಲಿಟ್ಟಿದ್ದೆ ಅಂತ, ಬಟ್ 5 ನಿಮಿಷ ನಂತರ ನನ್ಗೆ ನೆನಪಾಯ್ತು ಅಲ್ಲೇ ಇದೆ. ದಟ್ ಇಸ್ ಕಾಮನ್, ದಟ್ ಇಸ್ ಓಕೆ. ಬಟ್ ನನ್ಗೆ ಫುಲ್ ಮರೆತು ಹೋಗಿದೆ, ನೆನಪೇ ಆಗ್ತಿಲ್ಲ, ಅಥವಾ ನಾನ್ ಈ ಜಾಗಕ್ಕೆ ತುಂಬಾ ಸಲ ಹೋಗ್ತಿದ್ದೆ ಬಟ್ ಸಡನ್ಲಿ ನನ್ಗೆ ಆ ಜಾಗ ಹೇಗ್ ಹೋಗ್ಲಿಕ್ಕಂತ ಗೊತ್ತಾಗ್ತಿಲ್ಲ. ದೋಸ್ ಆಲ್ ಆರ್ ರೆಡ್ ಫ್ಲಾಗ್ ಸೈನ್ಸ್. ಆ ತರ ಆಗುವಾಗ ಅರ್ಜೆಂಟ್ ಆಗಿ ತೋರಿಸ್ಬೇಕಾಗ್ತದೆ. ಓಕೆ, ಈಗ ನಾವು ಡೈಲಿ ಲೈಫಲ್ಲಿ ಇವಾಗ ಸರಿಯಾಗಿ ಫುಡ್ ಆಗಿರಬಹುದು, ಎಕ್ಸಸೈಸ್ ಆಗಿರಬಹುದು, ನಿದ್ದೆ ಆಗಿರಬಹುದು, ನಮ್ಮ ಮಾನಸಿಕ ಚಟುವಟಿಕೆಗಳೆಲ್ಲ ಈ ಡಿಮೆನ್ಷಿಯಾಗೆ ಏನಾದರೂ ರಿಲೇಟ್ ಆಗುತ್ತಾ? ಅಬ್ಸಲ್ಯೂಟ್ಲಿ. ನೀವು ಆಕ್ಚುಲಿ ಎಲ್ಲ ಪಾಯಿಂಟ್ ಆಗಿ ಮೆನ್ಷನ್ ಮಾಡಿದ್ದೀರಿ. ಆಲ್ ದೀಸ್ ಪಾಯಿಂಟ್ಸ್ ವೆಟ್ ಯು ಹ್ಯಾವ್ ಮೆನ್ಷನ್ ಹ್ಯಾವ್ ಅ ಡೈರೆಕ್ಟ್ ಕೋರಿಲೇಷನ್. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೆಲ್ತಿ ಇದ್ರೆ, ಸೊ ತುಂಬಾ ಎಲ್ಲ ಕಂಟ್ರಿಗಳಲ್ಲಿ ತುಂಬಾ ಸ್ಟಡೀಸ್ ಆಗಿದೆ, ಅಂಡ್ ಅವ್ರು ಏನು ಗಮನಿಸಿದ್ದಾರೆ ದಟ್ ಎಕ್ಸಸೈಸ್ ಅಂಡ್ ಇಟ್ಸ್ ಆಸ್ ಸಿಂಪಲ್ ಆಸ್ ಡೈಲಿ ಒಂದು ಅರ್ಧ ಗಂಟೆ ನಡೆದ್ರೂ ಕೂಡ ಅದು ಡೈರೆಕ್ಟ್ಲಿ ನಮ್ಮ ಬ್ರೈನ್ ಹೆಲ್ತ್ಗೆ ಒಳ್ಳೇದು. ಸೊ ಇಟ್ ಕ್ಯಾನ್ ಬಿ ವಾಕಿಂಗ್, ಇಟ್ ಕ್ಯಾನ್ ಬಿ ಸ್ವಿಮ್ಮಿಂಗ್, ಈವನ್ ಯು ನೋ ದೋಸ್ ಕೈಂಡ್ ಆಫ್ ಏರೋಬಿಕ್ ಎಕ್ಸಸೈಸಸ್. ಅದು ಒಂದು. ಇನ್ನೊಂದು, ಊಟದಲ್ಲಿ ತುಂಬಾ ರಿಫೈನ್ಡ್, ತುಂಬಾ ಹೌದು ಅಂದ್ರೆ ಏನ್ ಹೇಳ್ತೀವಿ, ತುಂಬಾ ಆಯಿಲ್ ರೀಯೂಸ್ ಮಾಡ್ತಾರಲ್ಲ, ಎಸ್ಪೆಷಲಿ ದಟ್. ಸೊ ಆಯಿಲ್ ಅಲ್ಲಿ ಕೂಡ ಆಲಿವ್ ಆಯಿಲ್ ಇಸ್ ಒನ್ ಥಿಂಗ್ ದಟ್ ಇಸ್ ಗುಡ್. ಅಂಡ್ ಇನ್ನೊಂದು ಏನಂದ್ರೆ ಗ್ರೀನ್ ಲೀಫಿ ವೆಜಿಟಬಲ್ಸ್, ಸ್ಪ್ರೌಟೆಡ್ ಪಲ್ಸಸ್, ಅದೆಲ್ಲದಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇವೆ. ಸೊ ಇನ್ ಟರ್ಮ್ಸ್ ಆಫ್ ಡಯಟ್ ಆಲ್ಸೋ ದಟ್ ಇಸ್ ವೆರಿ ಗುಡ್. ಅಂಡ್ ನಿದ್ರೆ ಇದೆ ಅಲ್ಲ, ನಮ್ಗೆ ಆಕ್ಚುಲಿ 6 to 8 hours ನಿದ್ರೆ ಬೇಕು ಫಾರ್ ಅ ನಾರ್ಮಲ್ ಹೆಲ್ತಿ ಅಡಲ್ಟ್. ಕಮ್ಮಿ ನಿದ್ರೆ ಅಂಡ್ ಇನ್ಫ್ಯಾಕ್ಟ್ ಈವನ್ ಜಾಸ್ತಿ ನಿದ್ರೆ ಎರಡು ಬ್ರೈನ್ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ತುಂಬಾ ಇಡೀ ದಿನ ನಿದ್ರೆ ಮಾಡೋದು ಅದು ಕೂಡ ಒಳ್ಳೇದಲ್ಲ. ದಟ್ ಸ್ಟ್ರಿಕ್ಟ್ 8 hours ರಾತ್ರಿ ನಿದ್ರೆ ಮಾಡಬೇಕು. ಎಷ್ಟಾಗ್ತದೆ ಡೇ ಟೈಮ್ ನಿದ್ರೆಯನ್ನು ಅವಾಯ್ಡ್ ಮಾಡಬೇಕು. ನಿದ್ರೆಯಲ್ಲಿ ಇನ್ನೊಂದು ಸ್ಮಾಲ್ ಕಾಂಪೊನೆಂಟ್ ಇದೆ. ಕೆಲವರು ತುಂಬಾ ಗೊರಕೆ ಹೊಡ್ತಾರೆ, ಎಲ್ಲರೂ ಸ್ವಲ್ಪ ಹೊಡಿತಾರೆ, ಬಟ್ ಎಸ್ಪೆಷಲಿ ತುಂಬಾ ಗೊರಕೆ ಹೊಡೆಯೋದು ಮತ್ತೆ ರಾತ್ರಿ
ಅಂದ್ರೆ ನಿದ್ರೆ ಮಾಡಿದ್ರು ಕೂಡ ಬೆಳಗ್ಗೆ ಎದ್ದಾಗ ಫ್ರೆಶ್ ಇಲ್ಲ, ಆ ತರ ಸೆನ್ಸೇಷನ್ ಬರ್ತದೆ. ಅದಕ್ಕೆ ನಾವು ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ರಾತ್ರಿ ಮಲಗುವಾಗ ಬಾಡಿಗೆ ಒಳ್ಳೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಇಂಡೈರೆಕ್ಟ್ ಅರ್ಥ. ಸೊ ಅವರಿಗೆ ಕೂಡ ಫ್ಯೂಚರ್ ಅಲ್ಲಿ ಡಿಮೆನ್ಷಿಯಾ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ತುಂಬಾ ಗೊರಕೆ ಹೊಡೆಯುವವರು ಸ್ವಲ್ಪ ಪಲ್ಮನಾಲಜಿ ಕನ್ಸಲ್ಟ್ ಆಗಿ ಸ್ಲೀಪ್ ಸ್ಟಡಿ ಮಾಡಿ, ಸ್ಲೀಪ್ ಸ್ಟಡಿಯಲ್ಲಿ ಅವ್ರು ನೋಡ್ತಾರೆ ನೈಟ್ ಏನಾಗ್ತಿದೆ, ಆಕ್ಸಿಜನ್ ಡ್ರಾಪ್ ಆಗ್ತಿದೆ, ಏನಾಗ್ತಿದೆ ಅಂತ. ಅದು ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಆಗ್ತದೆ. ಸ್ಮೋಕಿಂಗ್, ಆಲ್ಕೋಹಾಲ್ ವೆರಿ ವೆರಿ ಇಂಪಾರ್ಟೆಂಟ್, ಹ್ಯಾವ್ ಟು ಬಿ ಅವಾಯ್ಡೆಡ್. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಅಲ್ಲಿ, ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಅಲ್ಲಿ ಸ್ಮೋಕಿಂಗ್ ಇದ್ರೆ ಅದು ಡೈರೆಕ್ಟ್ ರಕ್ತನಾಳಕ್ಕೆ ಎಫೆಕ್ಟ್ ಆಗ್ತದೆ. ನೋಡಿ, ಡಿಮೆನ್ಷಿಯಾದಲ್ಲಿ ನಾನು ಅಲ್ಝೈಮರ್ಸ್ ಅಂತ ಹೇಳಿದೆ ನಿಮ್ಗೆ, ಬೇರೆ ವ್ಯಕ್ತಿತ್ವದಲ್ಲಿ ಚೇಂಜ್ ಆಗುದು. ಬಟ್ ಒನ್ ವೆರಿ ಇಂಪಾರ್ಟೆಂಟ್ ಡಿಮೆನ್ಷಿಯಾ ಇಸ್ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ. ಸೊ ನೀವು ಸ್ಟ್ರೋಕ್ ಅಂತ ಕೇಳಿರ್ಬೋದು, ಸ್ಟ್ರೋಕ್ ಆಗಿ, ಪಕ್ಷಪಾತ ಆಗಿ. ಸೊ ಕೆಲವರಿಗೆ ದೊಡ್ಡದಾಗುದಿಲ್ಲ, ಫುಲ್ ಪ್ಯಾರಾಲಿಸಿಸ್ ಆಗುದಿಲ್ಲ, ಚಿಕ್ಕ ಚಿಕ್ಕ ಒಳಗೆ ಆಗ್ತಾ ಇರ್ತದೆ. ಅಂಡ್ ಅವರಲ್ಲಿ ಹಂತ ಹಂತ ಆಗಿ ಮರುವು ಆಗ್ತದೆ, ಸ್ಲೋ ಆಗ್ತಾರೆ, ನಿಧಾನ ಆಗ್ತದೆ. ಸೊ ಅದು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಇದೆ ಸ್ಮೋಕಿಂಗ್, ಬ್ಲಡ್ ಪ್ರೆಷರ್, ಶುಗರ್ ಎಲ್ಲ ಮೇಂಟೈನ್ ಮಾಡ್ಬೋದು. ಇನ್ ಜನರಲ್, ನೋ ಮ್ಯಾಟರ್ ದ ಏಜ್, ವಾಕಿಂಗ್ ಎಲ್ಲ ಮೇಂಟೈನ್ ಮಾಡಲೇಬೇಕು. ಈ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಅಲ್ಲ ಡಿಮೆನ್ಷಿಯಾ ರಿಸ್ಕ್ ಅಂಡ್ ಅನ್ಫಾರ್ಚುನೇಟ್ ಡಿಮೆನ್ಷಿಯಾ ಆದ್ರೂ ಕೂಡ ಅದರ ಗತಿ ಕಮ್ಮಿ ಆಗ್ತದೆ. ಹೌದು, ಗಾಡಿ 4th ಗೇರ್ ಅಲ್ಲಿ ಹೋಗ್ತಾ ಇದೆ, ಅಟ್ಲೀಸ್ಟ್ ನಾವು 2nd ಗೇರ್ ಅಲ್ಲಿ ತರಬಹುದು ಅಂತ. ಓಕೆ ಡಾಕ್ಟರ್, ಈಗ ಬ್ಲಡ್ ಪ್ರೆಷರ್ ಆಗಿರಬಹುದು, ಡಯಾಬಿಟೀಸ್ ಆಗಿರಬಹುದು, ಕೊಲೆಸ್ಟ್ರಾಲ್ ಆಗಿರಬಹುದು, ಇದರಿಂದೆಲ್ಲ ನಮ್ಮ ಆರೋಗ್ಯದ ಅಂದ್ರೆ ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಅಂತ? ಸೊ ಆಕ್ಚುಲಿ ಏನಂದ್ರೆ, ಈ ಡಿಮೆನ್ಷಿಯಾದಲ್ಲಿ ಹೇಗೆ ಡಿಮೆನ್ಷಿಯಾ ಆಗ್ತದೆ ಅಂತ ಮಲ್ಟಿಪಲ್ ಕಾಸಸ್ ಇದೆ. ಸೊ ಲೈಕ್ ಒಂದು ಅಲ್ಝೈಮರ್ಸ್ ಅಲ್ಲಿ ಒಂದು ಪ್ರೋಟೀನ್ ಅಕ್ಯುಮುಲೇಟ್ ಆಗೋದು, ಆ ರೀತಿ. ಸೊ ನಮ್ಮ ಬ್ಲಡ್ ವೆಸಲ್ಸ್ ಅದು ಹೆಲ್ತಿ ಇರ್ಬೇಕಂತ ಇದ್ರೆ ಶುಗರ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಎಲ್ಲ ಉತ್ತಮ ಲೆವೆಲ್ ಇರಬೇಕು. ಈ ಮೂರುಗಳಲ್ಲಿ ಪ್ರಾಬ್ಲಮ್ ಆದರೆ ನಮ್ಮ ರಕ್ತನಾಳಕ್ಕೆ ಎಫೆಕ್ಟ್ ಆಗ್ತದೆ. ಇದಕ್ಕೆ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಹಾರ್ಟ್ ಬ್ಲಾಕ್ ಹೇಗೆ ಆಗ್ತದಲ್ಲ, ಎಕ್ಸಾಕ್ಟ್ಲಿ ಲೈಕ್ ದಟ್ ಬ್ರೈನಿಗೆ ಬ್ಲಾಕ್ ಆಗೋದು. ಸೊ ಇದೆಲ್ಲ ನಾವು ಒಳ್ಳೆದಾಗಿ ಮೇಂಟೈನ್ ಮಾಡಬೇಕು. ಅಂಡ್ ಒನ್ ಮೋರ್ ಥಿಂಗ್ ದಟ್ ಎಫೆಕ್ಟ್ಸ್ ದಿ ಬ್ಲಡ್ ವೆಸಲ್ಸ್ ಇಸ್ ಸ್ಮೋಕಿಂಗ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ತರ ಅದು ಕೂಡ ಡೈರೆಕ್ಟ್ಲಿ ಹೋಗಿ ಏನಾಗ್ತದೆ ಅಂದ್ರೆ, ಬೇಸಿಕ್ಲಿ ರಕ್ತನಾಳದಲ್ಲಿ ಕ್ಲಾಟ್ಸ್ ಗಳಾಗ್ತದೆ. ಅಂಡ್ ಆ ಕ್ಲಾಟ್ಗಳು ಒಂದು ಬ್ಲಡ್ ಫ್ಲೋಯೇ ಕಮ್ಮಿ, ಸ್ಲೋ ಆಗ್ತದೆ. ಇನ್ನೊಂದು ಅಲ್ಲಿಂದ ಕ್ಲಾಟ್ ಮೇಲೆ ಹೋಗಿ ಚಿಕ್ಕ ಚಿಕ್ಕ ಬ್ಲಾಕ್ ಆಗ್ತದೆ. ನಮ್ಮ ಬ್ರೈನ್ ಅಲ್ಲಿ ಮೆಮರಿ ಸೆಂಟರ್ಸ್ ಇವೆ. ಸೊ ಅಕಸ್ಮಾತ್ ಅಲ್ಲಿ ಹೋಗಿ ಬ್ಲಾಕ್ ಆಗ್ತದೆ, ಮತ್ತೆ ಫುಲ್ ಬ್ಲೋನ್ ಮೆಮರಿ ಡೌನ್ ಆಗ್ತದೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಡಿಮೆನ್ಷಿಯಾ, ಇಟ್ ಇಸ್ ಸ್ಟ್ರೋಕ್ ರಿಲೇಟೆಡ್ ಡಿಮೆನ್ಷಿಯಾ. ಡಿಮೆನ್ಷಿಯಾಗೆ ಚಿಕಿತ್ಸೆ ಇದೆಯಾ? ಮತ್ತೆ ಇದ್ರೆ ಯಾವ ರೀತಿ ಇರುತ್ತೆ? ಲೈಕ್ ಈಗ ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಮಾಡೋದಾಗಿರ್ಬಹುದು, ಅಥವಾ ಅವ್ರನ್ನ ಮಾತಾಡಿ ಆ ಥರ ಏನು ಇದ್ರ ಚಿಕಿತ್ಸೆ ಇದೆಯಾ? ಯಾವ ರೀತಿ ಇದೆ ಅಂತ? ಓಕೆ, ಸೊ ನೋಡಿ, ಇನ್ ಜನರಲ್ ಪ್ರತಿ ಟೈಪ್, ಫಸ್ಟ್ ಆಫ್ ಆಲ್ ಪ್ರತಿ ಟೈಪ್ ಆಫ್ ಡಿಮೆನ್ಷಿಯಾಗೆ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇದೆ. ಈಗ ಆ್ಯಕ್ಚುಲಿ ಅಮೆರಿಕಾದಲ್ಲಿ ಆಲ್ಝೈಮರ್ಸ್ ಡಿಮೆನ್ಷಿಯಾಗೆ ನೋಡಿ, ನಾವು ಎಲ್ಲ ಇಷ್ಟುವರೆಗೆ ಇರುವ ಟ್ರೀಟ್ಮೆಂಟ್ಗಳು ಜಸ್ಟ್ ಸಿಂಪ್ಟಮ್ ಮ್ಯಾನೇಜ್ಮೆಂಟ್, ಓಕೆ. ಬಟ್ ರೋಗವನ್ನು ಕಂಪ್ಲೀಟ್ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಅಮೆರಿಕಾದಲ್ಲಿ ಈಗ ಅವರು ಹೊಸ ಇಂಜೆಕ್ಷನ್ಗಳನ್ನು ಪತ್ತೆ ಹಿಡಿದಿದ್ದಾರೆ. ಇದರಲ್ಲಿ ಆಕ್ಚುಲಿ ಈ ರೋಗವನ್ನು ನಾವು ಫುಲ್ ಬ್ರೇಕ್ ಹಾಕ್ಬಹುದು, ಫುಲ್ ಸ್ಟಾಪ್ ಹಾಕ್ಬಹುದು. ಬಟ್ ಇಂಡಿಯಾಕ್ಕೆ ಬರ್ಲಿಕ್ಕೆ ಬಹುಶಃ ಇನ್ನೊಂದು 2-3-5 ವರ್ಷ ಆಗಬಹುದು, ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಬೇರೆ ಏನಂದ್ರೆ, ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಇನ್ನೊಂದು ನಾವು ಅದಕ್ಕೆ ಕಾಗ್ನಿಟಿವ್ ರೀಟ್ರೈನಿಂಗ್ ಅಂತ ಹೇಳ್ತೀವಿ. ಈಗ ನಮ್ಮ ಬ್ರೈನ್ ನಮ್ಮ ಒಂದು ಬಾಡಿಯ ಮಸಲ್ ಅಂತ ಅನ್ಕೊಳ್ಳಿ. ನಾವು ಹೇಗೆ ಮಸಲಿಗೆ ಎಕ್ಸಸೈಸ್ ಹೋಗ್ತೀವಿ, ಜಿಮ್ ಹೋಗ್ತೀವಿ, ವೇಟ್ ಎಲ್ಲ ಲಿಫ್ಟ್ ಮಾಡ್ತೀವಿ, ಅದೇ ರೀತಿ ನಾವು ಬ್ರೈನಿಗೆ ಎಕ್ಸಸೈಸ್ ಕೊಡಬೇಕು. ಯಾವ ರೀತಿ ನೋಡಿ, ಕೆಲವರು ಪ್ರಾಯದವರು ಮಾಡಿದ ಕೆಲಸವನ್ನೇ ಪುನಃ ಮಾಡ್ತಾರೆ. ಅದರಲ್ಲಿ ಲೈಕ್ ಭಗವದ್ಗೀತಾ ಓದುದು, ಬೈಬಲ್ ಓದುದು, ಅದರಲ್ಲಿ ಬ್ರೈನ್ ಆಕ್ಟಿವ್ ಆಗುದಿಲ್ಲ. ಯಾಕಂದ್ರೆ ಅದು ಮಾಡ್ತಾ ಇದ್ದಾರೆ, ಅದು ಇನ್ವಾಲಂಟರಿ ಆಗ್ತದೆ. ಸೊ ಅವರು ಏನೋ ಹೊಸ ಮಾಡಬೇಕು. ಹೊಸ ಏನ್ ಮಾಡಬಹುದು? ಒಂದು ಸಿಂಪಲ್ ಏನಂದ್ರೆ, ನಮ್ಮ ಇದು ಸುಡುಕು ಬರ್ತದೆ, ಪಜಲ್ಸ್ ಬರ್ತದೆ, ಕ್ರಾಸ್ ವರ್ಡ್ ಬರ್ತದೆ, ಡೈಲಿ ಅದನ್ನು ಸಾಲ್ವ್ ಮಾಡಬೇಕು. ಒಂದು ಬುಕ್ ಮೇಂಟೈನ್ ಮಾಡಬೇಕು ಡೈಲಿ 1 ಅಂಡ್ ಅದು ಡಿಫಿಕಲ್ಟಿ ಡಿಗ್ರಿ ಕೂಡ ಪ್ರತಿ ಸಲ ಸ್ವಲ್ಪ ಜಾಸ್ತಿ ಆಗಬಹುದು. ಮತ್ತೆ ಸಮಥಿಂಗ್ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಇಸ್ ಲರ್ನಿಂಗ್ ಅ ನ್ಯೂ ಸ್ಕಿಲ್ ಅಂದ್ರೆ ಏನು? ಇಟ್ ಕುಡ್ ಬಿ ಲೈಕ್ ಫಾರ್ ಎಕ್ಸಾಂಪಲ್, ನನಗೆ ತುಳು ಗೊತ್ತಿಲ್ಲ, ಸೊ ನಾನು ತುಳು ಓದಬೇಕು. ಆ ರೀತಿ ಹೊಸ ಲ್ಯಾಂಗ್ವೇಜ್ ಅನ್ನು ಓದುದು. ನೋಡಿ, ಮಕ್ಕಳಲ್ಲಿ ಹೊಸ ಲ್ಯಾಂಗ್ವೇಜ್ 1 ನಿಮಿಷದಲ್ಲಿ ಕಲಿತಾರೆ, ಬಟ್ ನಮ್ಗೆ ತುಂಬಾ ಕಷ್ಟ. ಸೊ ಅದನ್ನು ಮಾಡಿದ್ರೆ ಬ್ರೈನಿಗೆ ತುಂಬಾ ಆಕ್ಟಿವ್ ಆಗ್ತದೆ. ಆರ್ ಇಫ್ ಯು ವಾಂಟ್ ಲೈಕ್ ಲರ್ನಿಂಗ್ ಅ ನ್ಯೂ ಮ್ಯೂಸಿಕ್, ಥಿಂಗ್ಸ್ ಲೈಕ್ ದಟ್, ಅದು ಕೂಡ ಹೆಲ್ಪ್ ಆಗ್ತದೆ. ಸೊ ಇದು ಒಂದು ನಾವು ಮಾಡಬೇಕು.
ಒನ್ ಮೋರ್ ಥಿಂಗ್ ಇಸ್ ಸೋಷಿಯಲ್ ಇಂಟರಾಕ್ಷನ್. Okay. ಸೊ ನಾವು ಗಮನಿಸಬಹುದು, ಇನ್ಫ್ಯಾಕ್ಟ್ ತುಂಬಾ ಜನ ಪೇಷಂಟ್ಸ್ ನನ್ನ ಹತ್ರ ಬರ್ತಾರೆ ಅಂಡ್ ಅವರ ಹಿಸ್ಟ್ರಿ ಹೀಗೆ ಸ್ಟಾರ್ಟ್ ಆಗ್ತದೆ ಕೋವಿಡ್ ನಂತರ. ಯಾಕಂದ್ರೆ ಕೋವಿಡ್ ಅಲ್ಲಿ ತುಂಬಾ ಸೋಷಿಯಲ್ ಐಸೋಲೇಷನ್ ಆಗ್ತಿತ್ತು, ಇಲ್ದಿದ್ರೆ ಅವರು ಪಾಕಿಗೆ ಹೋಗ್ತಿದ್ರು, ಬೇರೆ ಹಿರಿಯವ್ರ ಜೊತೆ ನಡೀತಿದ್ರು. ಅದು ಸೋಷಿಯಲ್ ಇಂಟ್ರಾಕ್ಷನ್ ಡೌನ್ ಆಗುವಾಗ ಡೈರೆಕ್ಟ್ಲಿ ಮರವು ಇದಾಗ್ತದೆ. ಸೊ ಸೋಷಿಯಲ್ ಇಂಟ್ರಾಕ್ಷನ್ ಏನೋ ಕಮ್ಯುನಿಟಿ ಪ್ರೋಗ್ರಾಮ್ ಇರಬಹುದು, ಡೈಲಿ ವಾಕಿಂಗ್ ಇರಬಹುದು ಬೇರೆಯವರ ಜೊತೆ, ಇಲ್ಲದಿದ್ರೆ ಚೆಸ್ ಆಡೋದು, ಆ ಥರ ಏನೋ ಬೇರೆ ಅವರ ಹತ್ರ ಇಂಟ್ರಾಕ್ಟ್ ಮಾಡಿ ಅದು ಸೋಷಿಯಲ್ ಇಂಟ್ರಾಕ್ಷನ್ ಕೂಡ ಇದಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಅದರ ಜೊತೆ ಇದು ಬ್ಲಡ್ ಪ್ರೆಷರ್, ಶುಗರ್ ಎಲ್ಲ ಮೇಂಟೈನ್ ಮಾಡಬೇಕು. ಆ್ಯಂಡ್ ನೋಡಿ, ಕೆಲವರಲ್ಲಿ ಸಿಂಪಲ್ ಟ್ರೀಟಬಲ್ ಕಾಂಟ್ರಿಬ್ಯೂಟರಿ ಕಾಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್. ಸೊ ಥೈರಾಯ್ಡ್ ಲೆವೆಲ್ಸ್ ತುಂಬ ಕಮ್ಮಿ ಇದ್ರೆ ಅದು ಕೂಡ ಮರು ಆಗ್ತದೆ. ಇನ್ಫ್ಯಾಕ್ಟ್ ಅದು ಡಿಮೆನ್ಷನ್ನೇ ಕಾಣ್ತದೆ, ಬಟ್ ಥೈರಾಯ್ಡ್ ಸರಿ ಮಾಡುವಾಗ ಅವರು ರಿಕವರ್ ಆಗ್ತದೆ. ಒನ್ ಮೋರ್ ಥಿಂಗ್ ಇಸ್ B12 ಡೆಫಿಷಿಯನ್ಸಿ. ಸೊ ಸರಿಯಾಗಿ ಊಟ ಮಾಡದಿದ್ರೆ, ಪ್ಯೂರ್ ವೆಜಿಟೇರಿಯನ್, ಅದರಲ್ಲಿ ಕೂಡ ಕೆಲವರು ತುಂಬ ಚೂಸಿ ಇರ್ತದೆ. ಸಾಧಾರಣ ವೆಜಿಟೇರಿಯನ್ಗೆ ಏನಾಗೋದಿಲ್ಲ, ಬಟ್ ವೆಜ್ಜಲ್ಲಿ ಕೂಡ ತುಂಬ ಚೂಸಿ, ನಾನ್ ವೆಜ್ ಅವರಲ್ಲಿ ತುಂಬ ಚೂಸಿ, ಅಂಥವರಿಗೆ B12 ಡೆಫಿಷಿಯನ್ಸಿ ಆಗ್ಬೋದು. B12 ಡೆಫಿಷಿಯನ್ಸಿ ಇಸ್ ಆಲ್ಸೋ ಅ ಕಾಸ್ ಫಾರ್ ಡಿಮೆನ್ಷಿಯಾ. ಸೊ ಇದು ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ ಮಾಡಬೇಕು. ಅದರಲ್ಲಿ ಕೂಡ ಡಿಮೆನ್ಷಿಯಾ ಹೆಲ್ಪ್ ಆಗ್ತದೆ. ಇದೆಲ್ಲ ಮುಗಿದ ನಂತರ ನಮ್ಮ ಹತ್ರ ಸ್ವಲ್ಪ ಟ್ಯಾಬ್ಲೆಟ್ಗಳಿವೆ. ಈ ಟ್ಯಾಬ್ಲೆಟ್ಗಳು ಅಗೇನ್ ಫುಲ್ ಸ್ಟಾಪ್ ಮಾಡೋದಿಲ್ಲ, ಬಟ್ ಡಿಮೆನ್ಷಿಯಾ ಪ್ರೋಗ್ರೆಸ್ ಆಗುವ ಗತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಅಫ್ಕೋರ್ಸ್ ನ್ಯೂರಾಲಜಿಸ್ಟ್ ನೋಡಿ ಪರೀಕ್ಷೆ ಮಾಡಿ ಎಷ್ಟು ವಾಟ್ ಇಸ್ ನಮ್ಮ ಹತ್ರ ಇರೋ ಕಾಗ್ನಿಟಿವ್ ಟೆಸ್ಟಿಂಗ್ ಇರ್ತದೆ, ಅದೆಲ್ಲ ಮಾಡಿ MRI ಮಾಡಿ ವಿ ಐಡೆಂಟಿಫೈ ದ ಕಾಸ್ ಅಂಡ್ ದೆನ್ ಟ್ರೀಟ್. ಫಾರ್ ಎಕ್ಸಾಂಪಲ್ ಆಲ್ಝೈಮರ್ಸ್ ಇದೆ, ಅದರ ಜೊತೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂದರೆ ಸ್ಟ್ರೋಕ್ ರಿಲೇಟೆಡ್ ಡಿಮೆನ್ಷಿಯಾ ಇದೆ. ಸೊ ಅವರಿಗೆ ನಾವು ಸ್ಟ್ರೋಕ್ ಪೇಷಂಟ್ಸ್ಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿಲ್ಲ, ಆ ರೀತಿ ಕೊಡಬೇಕಾಗ್ತದೆ. ಸೊ ಬೇಸಿಕ್ಲಿ ಇಟ್ಸ್ ಅ ಮಲ್ಟಿ ಡಿಸಿಪ್ಲಿನರಿ kind of treatment, and as important as the doctor, family members ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಒನ್ ಥಿಂಗ್ ಇಸ್ ದ್ಯಾಟ್ ಇವರಲ್ಲಿ ಅದು ಚಟ, ನನಗೆ ಇದು ಮಾಡಬೇಕು, ಅದು ಡೌನ್ ಆಗ್ತದೆ. ಸೊ ಬೇರೆಯವರು ಹೇಳಬೇಕು, ಮಾಡಬೇಕು, ನಡಿಬೇಕು, ಟ್ಯಾಬ್ಲೆಟ್ ತಗೊಳ್ಬೇಕು, ಮಾಡಬೇಕು ಅಂತ ಹೇಳಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ಈಗ ಡಿಮೆನ್ಷಿಯಾ ಬಗ್ಗೆ ಮಾತನಾಡೋದಕ್ಕೆ ತುಂಬ ಜನ ಹಿಂಜರಿತಾ ಇದ್ದಾರೆ, ಅವರಿಗೆ ಮುಜುಗರ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ಫೇಸ್ ಮಾಡಬೇಕು ಆ ವ್ಯಕ್ತಿ ಅಂತ. ಸೊ ಒನ್ ಥಿಂಗ್ ಇಸ್ ದ್ಯಾಟ್ ಮೆನಿ ಪೀಪಲ್, ಎಸ್ಪೆಷಲಿ ನಾನು ಹೇಳಿದಲ್ಲ, ಅದು ವ್ಯಕ್ತಿತ್ವ ಚೇಂಜ್, ಆ ಟೈಪ್ ಡಿಮೆನ್ಷಿಯಾದಲ್ಲಿ ಎಲ್ಲರೂ ಸ್ವಲ್ಪ ಹಿಂಜರಿತಾರೆ. ಯಾಕಂದರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಆ ಥರ ಪ್ರಾಯದವರಿದ್ದಾರೆ ಬಿಡ್ಲಿ ಆ ಥರ ಅಂತ. ಅದು ಮನಸ್ಸಿಂದ ತೆಗಿಬೇಕು. ಸೀಯಿಂಗ್ ಅ ಸೈಕ್ಯಾಟ್ರಿಸ್ಟ್ ಇಸ್ ಡೆಫಿನೆಟ್ಲಿ ನಾಟ್ ಸಮಥಿಂಗ್ ಅ ಸ್ಟಿಗ್ಮಾ. ಅದು ನಾವು ಅವರಿಗೆ ಹೆಲ್ಪ್ ಆಗ್ಬಹುದಂತ ಅದರ ಅನಿಸಿಕೆಯಿಂದ ಮುಂದುವರಿಬೇಕು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇನ್ ಜನರಲ್ ಕೆಲವರು ಆಸ್ಪತ್ರೆ ಹೋಗ್ಲಿಕ್ಕೇನೆ ಹಿಂಜರಿತಾರೆ. ಅವರು ಹೇಳ್ತಾರೆ ಇಲ್ಲ ಏಜ್ ಆಗಿದೆ ಬಿಡುವ. ಅದು ಮಾಡಲೇಬಾರ್ದು. ಯಾಕಂದರೆ ಏಜ್ ಇದ್ರೂ ಕೂಡ ಈಗ ನಾವು ನೋಡುವಾಗ ಕೆಲವು 95, 96 ಅಲ್ಲಿ ಕೂಡ ಹೆಲ್ತ್ ಇದ್ದಾರೆ, ನಡೀತಿದ್ದಾರೆ, ತಮ್ಮ ಕೆಲಸ ಮಾಡ್ತಾರೆ. ಏಜ್ ಇಸ್ ಜಸ್ಟ್ ಅ ನಂಬರ್. ಅದು ನಮಗೆ ಗೊತ್ತಾಗಬೇಕು. ನಮಗೆ ಇಲ್ಲ ಮುಂಚೆ ಹುಷಾರಿದ್ರು, ಈಗ ಸ್ವಲ್ಪ ಮರುವಾಗಿದೆ, ತಮ್ಮ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಕಾರಣ ಇರ್ಬೋದು ಅಂತ ಅನ್ಕೊಂಡು ಆಸ್ಪತ್ರೆಗೆ ಹೋಗಲೇಬೇಕು. ದ್ಯಾಟ್ ಕೈಂಡ್ ಆಫ್ ಇನ್ಸೆಂಟಿವ್ ಶುಡ್ ಕಮ್. ಆ್ಯಂಡ್ ಏಜ್ ಇದೆ ಅಂತ ಇಗ್ನೋರ್ ಮಾಡಬಾರ್ದು. ದಟ್ ಈಸ್ ಒನ್ ಮೇನ್ ಥಿಂಗ್. ಅದು ಇನರ್ಷಿಯಾ ನಮ್ಮಲ್ಲಿ, ಅದು ಇಗ್ನೋರ್ ಮಾಡಲೇಬಾರ್ದು. ಓಕೆ. ಈಗ ಡಿಮೆನ್ಷಿಯಾ ರೋಗಿಗಳು ಮತ್ತು ಅವರ ಆರೈಕೆದಾರರಿಗೆ ಸಮಾಜ ಮತ್ತು ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಸಪೋರ್ಟಿವ್ ಆಗಿದೆ ಅಂತ. ಸೊ ಏನಂದರೆ ಈಗ ಇಂಡಿಯಾದಲ್ಲಿ ತುಂಬ ಅವರು ಡಿಮೆನ್ಷಿಯಾ ಗ್ರೂಪ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ನಿಮ್ಮ ಹ್ಯಾಂಡ್ಸಲ್ಲಿ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಎಲ್ಲ ನಡೀತಾ ಇದೆ. ಅದರ ಮೇನ್ ಏಮ್ ಏನಂದರೆ ಇಂತಹ ಡಿಮೆನ್ಷಿಯಾ ಪೇಷಂಟ್ಸನ್ನು ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡೋದು, ಮತ್ತು ಅವರ ಕೇರ್ ಗಿವರ್ಸ್ಗೆ ಯಾವ ರೀತಿ ಇವರನ್ನು ನೋಡಬೇಕಂತ ಎಡ್ಯುಕೇಷನ್ ಕೊಡೋದು. ಇದೆಲ್ಲ ರಿಸೋರ್ಸಸ್ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಬಟ್ ಅಫ್ಕೋರ್ಸ್ ಇನ್ನೂ ತುಂಬ ಇದರಲ್ಲಿ ಏನು ಹೇಳ್ತೀವಿ ಇಂಪ್ರೂವ್ಮೆಂಟ್ ಆಗಬೇಕು. ಪ್ರತಿ ಸಿಟಿಯಲ್ಲಿ ಒಂದೊಂದು ಕಮ್ಯುನಿಟಿ ಬೆಳಿಬೇಕು. ಬಿಕಾಸ್ ನಾವು ಏನು ಮರೆತು ಹೋಗ್ತೀವಿ, ನಾವು ಪೇಷಂಟ್ ಅಂತ ನೋಡ್ತೀವಿ, ಬಟ್ ಕೇರ್ ಗಿವರ್ಸ್ ಇದ್ದಾರಲ್ಲ ಅವರಿಗೆ ಕೂಡ ತುಂಬ ಮಾನಸಿಕವಾಗಿ ಎಫೆಕ್ಟ್ ಆಗ್ತದೆ. ಇಮ್ಯಾಜಿನ್, ನೀವು ಮಾತಾಡ್ತಿದ್ದೀರಿ, ಮರೆತು ಹೋಗ್ತದೆ, ಪುನಃ ಕೇಳ್ತಾರೆ. ಕೆಲವರು ನೀವು ನನಗೆ ಊಟ ಕೊಟ್ಟಿಲ್ಲ, ನೀವು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಆ್ಯಂಡ್ ಕೆಲವ್ರು ಏನಾಗ್ತದೆ, ಅವರು ಹಣ ಇಟ್ಟು ಮರೆತು ಹೋಗ್ತದೆ. ಸೊ ದೆನ್ ದೇ ಲೈಕ್ ಯು ಸ್ಟೋಲ್ ಮೈ ಮನಿ, ಆ ಥರ ಕೂಡ ಬರ್ತದೆ. ಸೊ ಕೇರ್ ಗಿವರ್ಸ್ ಇದೆಲ್ಲ ಅವರಿಗೆ ತುಂಬ ಸ್ಟ್ರೆಸ್ ಆಗ್ತದೆ. ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಪೇಷಂಟ್ ಪಾರ್ಟೀಸ್ ಲೈಕ್ ನನ್ನ ಕೈಯಲ್ಲಿ ಆಗೋದಿಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ our society should not just focus on the patients but also on the caregivers. ಅವರಿಗೆ ಕೂಡ they should also know that
ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಮಾಡಬೇಕು. ಅವರಿಗೆ ಏನಾದರೂ ಕೌನ್ಸಿಲಿಂಗ್ ಬೇಕಿದೆ, ದೇ ಶುಡ್ ಆಲ್ಸೋ ಬಿ ಫ್ರೀ ಟು ಅಪ್ರೋಚ್. ಬೇಸಿಕ್ಲಿ ಅದು ಸ್ಟಿಗ್ಮಾ ಹೋಗಬೇಕು. ಆ್ಯಂಡ್ ವಿ ಶುಡ್ ಆಲ್ ಲುಕ್ ಔಟ್ ಫಾರ್ ಈಚ್ ಅದರ್. ಆ್ಯಂಡ್ ಅಟ್ ಅ ಕಮ್ಯುನಿಟಿ ಲೆವೆಲ್, ಎಸ್, ವಿ ಹ್ಯಾವ್ ಟು ವರ್ಕ್ ಅ ಲಾಟ್. ಇನ್ನೂ ಸ್ವಲ್ಪ ಕಮ್ಯುನಿಟಿ ಸೆಂಟರ್ಸ್ ಮಾಡಲಿಕ್ಕೆ ಟು ಸಪೋರ್ಟ್ ಸಚ್ ಪೇಷಂಟ್ಸ್, ಸೊ ದ್ಯಾಟ್ ಈವನ್ ದೇ ಒಂದು ಕಮ್ಯುನಿಟಿ ಇದ್ರೆ ಏನಾಗ್ತದೆ, ಪೇಷಂಟ್ಸ್ ಕೂಡ ಇಂಟ್ರಾಕ್ಟ್ ಆಗ್ತದೆ, ಪೇಷಂಟ್ಸ್ ಕೇರ್ ಗಿವರ್ಸ್ ಕೂಡ ಇಂಟ್ರಾಕ್ಟ್ ಆಗ್ತದೆ. ಆ್ಯಂಡ್ ನೋಯಿಂಗ್ ದಟ್ ಸಮ್ಮನ್ ಎಲ್ಸ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್, ಇಟ್ ಮೀನ್ಸ್ ಅ ಲಾಟ್ ಅಲ್ಲ. ಹೌದು. ಈಗ ಕೊನೆಯದಾಗಿ ಡಿಮೆನ್ಷಿಯಾ ಕುರಿತು ಪ್ರತಿಯೊಬ್ಬರು ಅಥವಾ ಒಂದು ಫ್ಯಾಮಿಲಿಲಿ ಅವ್ರು ಯಾವ ವಿಷಯಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು ಅಂತ ನೀವು ಕೊನೆಯದಾಗ ಕೊಡೋ ಒಂದು ಸಂದೇಶ? ಓಕೆ, ಸೊ ಐಡೆಂಟಿಫೈಯಿಂಗ್ ಫ್ಯಾಕ್ಟರ್ಸ್, ರೆಡ್ ಫ್ಲಾಗ್ ಸೈನ್ಸ್ ಎಲ್ಲ ನಾನು ಹೇಳಿದ್ದೀನಿ. ಬಟ್ ಒಂದು ನಮ್ಗೇನು ಗೊತ್ತಿರಬೇಕಂದ್ರೆ, ಈ ಡಿಮೆನ್ಷಿಯಾ ಪೇಷಂಟ್ಸ್ ಇದ್ದಾರಲ್ಲ, ಎಸ್ಪೆಷಲಿ ಟ್ಯಾಬ್ಲೆಟ್ಸಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಕೆಲವೊಮ್ಮೆ ಅವರು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಮರೆತು ಹೋಗ್ತಾರೆ, ಅಥವಾ ತಗೊಂಡಿದ್ದೀವಿ ಅಂತ ಮರೆತು ಹೋಗಿ ಡಬಲ್ ಡೋಸ್ ತಗೊಳ್ತಾರೆ. ಸೊ ಅದರಿಂದ ಹಾನಿ ಆಗ್ಬಹುದು. ಸೊ ಒಂದು ಪ್ರಾಪರ್ ಬಾಕ್ಸ್ ಮೇಂಟೈನ್ ಮಾಡಬೇಕು, ಅದರಲ್ಲಿ ಡೇಟ್, ಟೈಮ್, ಅಂದರೆ ಇದಕ್ಕೆ ಇಷ್ಟೇ ಟ್ಯಾಬ್ಲೆಟ್ ತಗೊಳ್ಬೇಕಂದ್ರೆ ದಟ್ಸ್ ಸಮಥಿಂಗ್ ವೆರಿ ಸಿಂಪಲ್. ಒನ್ ಮೋರ್ ಥಿಂಗ್ ಇಸ್, ದೀಸ್ ಪೇಷಂಟ್ಸ್ ಆರ್ ಬೀಳಲಿಕ್ಕೆ ಚಾನ್ಸ್ ತುಂಬ ಜಾಸ್ತಿ. ಸೊ ಮನೆಯಲ್ಲಿ ಸ್ವಲ್ಪ ಆ್ಯಂಟಿ ಫಾಲ್ ಮೆಜರ್ಸ್, ಅಂದರೆ ರಗ್ ಎಲ್ಲ ಇದು ಇರಬಾರ್ದು, ಸ್ವಲ್ಪ ಸಪೋರ್ಟ್ ಇರಬೇಕು. ಟಾಯ್ಲೆಟಲ್ಲಿ ಕೂಡ ಅದು ಹ್ಯಾಂಡಲ್ ಇರಬೇಕು. ಅವರು ಬಿದ್ದರೆ ಪುನಃ ಡೌನ್ ಆಗ್ತಾರೆ, ಫಾಲ್ಸ್ ರಿಲೇಟೆಡ್ ಫ್ರ್ಯಾಕ್ಚರ್ಸ್ ಆಗ್ಬೋದು, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು, ಬೇರೆ ಎಲ್ಲ ರಿಸ್ಕ್ ತಗೊಳ್ಬೋದು. ಆ್ಯಂಡ್ ಒನ್ ಥಿಂಗ್ ವಿಚ್ ಇಸ್ ವೆರಿ ಮಚ್ ಇಗ್ನೋರ್ಡ್ ಇಸ್ ದಟ್ ಹಿಯರಿಂಗ್ ಏಡ್. ಅವರು ಬಿಡದಿದ್ರು ಕೂಡ ನೀವು ಒತ್ತಾಯ ಮಾಡಿ ಹಿಯರಿಂಗ್ ಏಡ್ ಅಂತೂ ಹಾಕಿಸ್ಬೇಕು. ಬಿಕಾಸ್ ದಟ್ ಇಸ್ ಸಮಥಿಂಗ್ ಸೋ ಸಿಂಪಲ್ ದಟ್ ವಿ ಇಗ್ನೋರ್, ಆ್ಯಂಡ್ ಅದಕ್ಕೊಂದು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗ್ತದೆ. ಓವರ್ ಆಲ್ ಅವರನ್ನು ಎಷ್ಟಾಗ್ತದೆ ಹೊರಗಿಂದ ಪ್ರೋತ್ಸಾಹ ಬೇಕಾಗ್ತದೆ, ಬಿಕಾಸ್ ಇಂಟ್ರೆನ್ಸಿಕ್ ಆಗಿ ಅದು ಪ್ರೋತ್ಸಾಹ ಡೌನ್ ಆಗ್ತದೆ. ಸೊ ಇಷ್ಟು ಕ್ರಮಗಳು ಎಲ್ಲರೂ ತಗೊಳ್ಬೇಕು ಅಂತ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಡಿಮೆನ್ಷಿಯಾ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆಯಲ್ಲಿ ನಮ್ಮ ಮಾತುಗಳು. ಸೊ ಮುಂದೆ ಇನ್ನೊಂದು ವೈದ್ಯರ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.